ಕಲಘಟಗಿ ಟರ್ನ್ ಟು ಶಿಮ್ಲಾ ಮನಾಲಿ ಅಥವಾ ಮಿನಿ ಕಾಶ್ಮೀರ ಅಂತ ಹೇಳ್ಬೋದು. ಸ್ನೇಹಿತರೆ, ಇಷ್ಟೊಂದು ಬರ್ಫ್ ಅಥವಾ ಸ್ನೋ ಅಥವಾ ಆನೆಕಲ್ಲು ಅಂತ ಹೇಳ್ಬೋದು, ಹಿಮ ಎಲ್ಲಿ ಬಿದ್ದಿದೆ ಗೊತ್ತಾ? ಇದು ಶಿಮ್ಲಾ ಮನಾಲಿ ಅಥವಾ ಕಾಶ್ಮೀರ ಎಲ್ಲೂ ಅಲ್ಲ, ಇದು ನಮ್ಮ ಕರ್ನಾಟಕದ ಕಲಘಟಗಿ ಅಂದರೆ ಮುಂಡಗೋಡಿಂದ ಕಲಘಟಗಿ ಹೋಗೋ ರೋಡಲ್ಲಿ ಇಷ್ಟೊಂದು ಹಿಮ ಬಿದ್ದಿದೆ ನೋಡಿ. ಸ್ನೋಫಾಲ್ ಆಗಿದೆ, ಆನೆಕಲ್ಲಿನ ಮಳೆಯಾಗಿದೆ, ಸಿಕ್ಕಾಪಟ್ಟೆ ಒಂದೊಂದು ಫೂಟು ಎತ್ತರದಷ್ಟು ಹಿಮದಿಂದ ತುಂಬ ಹೋಗಿದೆ ಅಂತೆ ರೋಡು ಎಲ್ಲ. ನೋಡಿ, ರೋಡ್ ಬ್ಲಾಕ್ ಆಗಿದೆ, ಜನರೆಲ್ಲ ಕಂಗಾಲಾಗ್ಬಿಟ್ಟಿದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಇದೇನಪ್ಪ ನಮ್ಮ ಕರ್ನಾಟಕ, ಅದು ಕಲಘಟಗಿ ಅಂತ ಅಷ್ಟು ಉಷ್ಣ ಪ್ರದೇಶದಲ್ಲಿ ಈ ಥರ ಒಂದು ಸ್ನೋ ಬೀಳ್ತಾ ಇದೆಯಾ ಅಂತ. ಆನೆಕಲ್ಲಿನ ಮಳೆ ಜೋರಾಗಿ ಬರ್ತಾ ಇದೆ. ಬಹಳಷ್ಟು ಗಿಡಗಳಿಗೆಲ್ಲ, ಈ ಅಡಿಕೆ ಗಿಡಗಳೆಲ್ಲ ತುಂಬ ಮಳೆಯಿಂದ ತತ್ತರಿಸಿ ಹೋಗ್ತಾ ಇವೆ ಅನಿಸುತ್ತೆ. ತುಂಬ ಗಾಳಿ ಹಿಮದಿಂದ ಆಗ್ತಾಯಿರೋ ಮಳೆ ಅಂದರೆ ಆನೆಕಲ್ಲು ಮಳೆ ತುಂಬಾ ಒಂಥರ ನೋಡೋಕ್ಕೆ ಚೆಂದ, ಆದರೆ ಅಲ್ಲಿ ಎಷ್ಟೊಂದು ಅನಾಹುತನೂ ಆಗ್ತಾ ಇರ್ಬೋದು ಅಂತಲೂ ಅನಿಸುತ್ತೆ. ಆನೆಕಲ್ಲು ನೋಡಿ, ಮನೆ ಮೇಲೆಲ್ಲ ಯಾವ ಥರ ಬಿದ್ದಿದೆ. ಫುಲ್ಲು ಒಂಥರ ಶಿಮ್ಲಾ ಮನಾಲಿ ಕಾಶ್ಮೀರದ ಒಂದು ಸೀನ್ ಕಾಣಿಸ್ತಾ ಇದೆ ಅಲ್ವಾ? ಅದೇ ಥರ ನಮ್ಮ ಊರಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟೆಲ್ಲ ಆಗುತ್ತಾ ಅಂತ ಆಶ್ಚರ್ಯ ಪಡ್ತಾ ಇದ್ದೀನಿ ನಾನು. ನಮ್ಮ ಕರ್ನಾಟಕದಲ್ಲಿ ಹೀಗೆಲ್ಲ ಆಯಿತಾ ಅಂತ. ಖಂಡಿತ ಇದು ಕರ್ನಾಟಕನೇ. ಇದು ಕಲಘಟಗಿ ಮುಂಡಗೋಡಿಗಿಂತ ಅಲ್ಲಿ ಹೋಗುವಂಥ ರೋಡ್ ನೋಡಿ. ಅಡಿಕೆ ಗಿಡಗಳೆಲ್ಲ ಸಣ್ಣ ಸಣ್ಣವಿದೆ ಅನಿಸುತ್ತೆ, ಬಾಳೆ ಗಿಡಗಳು, ಅಡಿಕೆ ಗಿಡಗಳು ಎಲ್ಲ ಯಾವ ಥರ ತತ್ತರಿಸಿ ಹೋಗಿ ಗಾಳಿಗೆ ಅಲ್ಲೆಲ್ಲ ಹಿಮ ಬಿದ್ದು ಇನ್ನೆಲ್ಲ ಹಾಳಾಗಿಬಿಡುತ್ತೆ. ಪಾಪ ಇಷ್ಟೊಂದು ಅನಾಹುತ ಆಗಿರ್ಬೋದು ಅಂತ ಬೇಜಾರು ಆಗುತ್ತೆ. ಏನೂ ಆಗದೇ ಇರಲಿ, ಜಾಸ್ತಿ ಏನೂ ಆಗದೆ ಸೇಫಾಗಿರಲಿ ಅಂತ ಹೇಳ್ತೀನಿ. ನೋಡಿ, ನೀವು ಪೂರ ನೋಡಿ, ಸಣ್ಣ